ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಅಂದರೆ ಜೂನ್ 5 RRB NTPC ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ನ ಮೊದಲನೇ ದಿನ. ಈ ಮೊದಲನೇ ದಿನದ ಮೊದಲ ಶಿಫ್ಟ್ನ ಎಕ್ಸಾಮ್ನಲ್ಲಿ ಕೇಳಲಾದ ಆ್ಯಕ್ಯುರೇಟ್ GK ಕ್ವಶನ್ ಮತ್ತು ಅದಕ್ಕೆ ಆನ್ಸರನ್ನು ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ಇವತ್ತು ಮೊದಲನೇ ಶಿಫ್ಟ್ನ ಎಕ್ಸಾಮ್ ಬರ್ತಿದ್ದೀರಾ ಅವರು ನಿಮ್ಮ ಕೀ ಆನ್ಸರನ್ನು ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರ್ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವರು ಯಾವ ಥರ ಕ್ವಶನ್ನ ಕೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಳ್ಳಿ. ಸೊ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ತಖ್ತ್ ಎ ಬಹಿ ಎಂಬ ಬೌದ್ಧ ಮಠ ಯಾವ ದೇಶದಲ್ಲಿದೆ? ಈ ತಖ್ತ್ ಎ ಬಹಿ ಎಂಬ ಮಠ ಪಾಕಿಸ್ತಾನದ ಮರ್ದಾನ್ ಜಿಲ್ಲೆಯಲ್ಲಿದೆ. ಸೊ ಇಲ್ಲಿ ಯಾವ ದೇಶ ಅಂತ ಕೇಳಿದ್ರಿಂದ ಪಾಕಿಸ್ತಾನ ಇದಕ್ಕೆ ಸರಿಯಾದ ಉತ್ತರ. ಈ ತಖ್ತ್ ಎ ಬಹಿ ಎಂಬ ಮಠ ಬೌದ್ಧ ಧರ್ಮದ ಪ್ರಾಚೀನ ಮಠವಾಗಿದ್ದು ಇದನ್ನು 1980ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಿಗೆ ಸೇರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ಗೆ ಯಾವ ಲೇಖನವು ಸಂಬಂಧಿಸಿದೆ? ಇದಕ್ಕೆ ಎರಡು ಆನ್ಸರ್ 148ನೇ ವಿಧಿಯಿಂದ 151ನೇ ವಿಧಿ. ನೋಡಿ, ಈ CAG ಬಗ್ಗೆ ತುಂಬ ಸಲ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ. ಸೊ ಇವ್ರ ಬಗ್ಗೆ ನೋಡ್ಕೊಂಡು ಹೋಗಿ. ಈಗ ಇತ್ತೀಚೆಗೆ ಸಂಜಯ್ ಮೂರ್ತಿರವರು ಭಾರತದ ಹೊಸ ಕಂಟ್ರೋಲ್ ಮತ್ತು ಆಡಿಟರ್ ಜನರಲ್ ಆಗಿ ನೇಮಕವಾಗಿದ್ದಾರೆ. ಇವ್ರಿಗಿಂತ ಮುಂಚಿತವಾಗಿ ಗಿರೀಶ್ ಚಂದ್ರ ಮುರ್ಮುರವರು CAG ಆಗಿದ್ದರು. ಈಗ ಸಂಜಯ್ ಮೂರ್ತಿ ಆಗಿದ್ದಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 2025ರ ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ CCPI ರಲ್ಲಿ ಎಷ್ಟು ದೇಶಗಳನ್ನು ನಿರ್ಣಯಿಸಲಾಗಿದೆ? ಇದಕ್ಕೆ ಎರಡು ಆನ್ಸರ್ 64. ನೋಡಿ, ಹವಾಮಾನ ಬದಲಾವಣೆ ಕಾರ್ಯಕ್ಷಮತೆ ಸೂಚ್ಯಂಕ CCPI 2025ರಲ್ಲಿ 63 ದೇಶಗಳು ಮತ್ತು ಒಂದು ಯುರೋಪಿಯನ್ ಯೂನಿಯನ್ ಒಕ್ಕೂಟ ಸೇರಿ ಒಟ್ಟು 64 ದೇಶಗಳು ಇದರೊಳಗಿವೆ. ಈ CCPIಯನ್ನು ಬಿಡುಗಡೆ ಮಾಡುವವರು ಜರ್ಮನ್ ವಾಚ್ ನ್ಯೂ ಕ್ಲೈಮೇಟ್ ಇನ್ಸ್ಟಿಟ್ಯೂಷನ್. ಹಾಗೆ ಇದರಲ್ಲಿ ನಿಮ್ಮ ಭಾರತದ ಸ್ಥಾನ 10ನೇ ಸ್ಥಾನ. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೆನ್ ಯಾವ ಕ್ಷೇತ್ರದವರು? ಇದಕ್ಕೆ ಎರಡು ಆನ್ಸರ್ ಬಹೇಟ್ ಕ್ಷೇತ್ರ. ನೋಡಿ, ಹೇಮಂತ್ ಸೊರೆನ್ ರವರು ಜಾರ್ಖಂಡ್ನ ರಾಜಕಾರಣಿ. ಇವರು ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ 2 ಬಾರಿ ಆಯ್ಕೆಯಾಗಿದ್ದಾರೆ. ಜುಲೈ 2013ರಿಂದ ಡಿಸೆಂಬರ್ 2014ರವರೆಗೆ ಮೊದಲನೇ ಸಲ, ನಂತರ ಡಿಸೆಂಬರ್ 2019ರಿಂದ ಜನವರಿ 2024ರವರೆಗೆ ಜಾರ್ಖಂಡ್ನ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮತ್ತು ಇವರು ಜಾರ್ಖಂಡ್ನ ವಿಧಾನಸಭೆಯಲ್ಲಿ ಬಹೇಟ್ ಕ್ಷೇತ್ರದ ಪ್ರತಿನಿಧಿಯಾಗಿದ್ದಾರೆ. ಸೊ ಹೀಗೆ ಮುಂದೆ ಎಕ್ಸಾಮ್ಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಬಗ್ಗೆ ಕೇಳ್ತಾರೆ. ಸೊ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರ ಬಗ್ಗೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, FTPಯ ಪೂರ್ಣ ರೂಪ ಏನು? ಇದಕ್ಕೆ ಎರಡು ಆನ್ಸರ್ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೋಡಿ, FTP ಕಂಪ್ಯೂಟರ್ ನೆಟ್ವರ್ಕ್ ಮೂಲಕ ಕ್ಲೈಂಟ್ ಮತ್ತು ಸರ್ವರ್ ನಡುವೆ ಕಂಪ್ಯೂಟರ್ ಫೈಲ್ಗಳನ್ನು ವರ್ಗಾಯಿಸಲು ಬಳಸುವ ನೆಟ್ವರ್ಕ್ ಆಗಿದೆ. ನೋಡಿ, NTPC ಎಲ್ಲ ಶಿಫ್ಟ್ಗಳಲ್ಲಿ 1 ಅಥವಾ 2 ಕಂಪ್ಯೂಟರ್ನ ಕ್ವಶನ್ನ ಕೇಳ್ತಿದ್ದಾರೆ. ಸೊ ಕಂಪ್ಯೂಟರ್ ಬಗ್ಗೆ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 2025ರ ಮಹಿಳಾ ಪ್ರೀಮಿಯರ್ ಲೀಗನ್ನು ಯಾರು ಗೆದ್ದರು? ಇದಕ್ಕೆ ಎರಡು ಆನ್ಸರ್ ಮುಂಬೈ ಇಂಡಿಯನ್ಸ್. ಹಾಗೆ ಫೈನಲ್ನಲ್ಲಿ ರನ್ನರ್ ಅಪ್ ಆದ ತಂಡ ಡೆಲ್ಲಿ ಕ್ಯಾಪಿಟಲ್. ಹಾಗೆ ಈಗ 2025ರ 18ನೇ ಆವೃತ್ತಿ IPLನಲ್ಲಿ RCB ವಿನ್ ಆಗಿದೆ. ಸೊ ಇದ್ರ ಬಗ್ಗೆ ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು. ಸೊ ಹಾಗಾಗಿ ನಾನು ಮುಂದಿನ ವಿಡಿಯೋದಲ್ಲಿ 2025ರ 18ನೇ ಆವೃತ್ತಿಯ IPL ಬಗ್ಗೆ ಸ್ವಲ್ಪ ಎಕ್ಸಾಮಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಪಾಯಿಂಟ್ಗಳ ಬಗ್ಗೆ ಹೇಳ್ತೀನಿ. ಸೊ ಆ ವಿಡಿಯೋವನ್ನು ಯಾರು ಮಿಸ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಕ್ವಶನ್, ಸಬರಮತಿ ನದಿಯು ಭಾರತದ ಯಾವ ರಾಜ್ಯದಿಂದ ಹುಟ್ಟುತ್ತದೆ? ಇದಕ್ಕೆ ಎರಡು ಆನ್ಸರ್ ರಾಜಸ್ಥಾನ್. ನೋಡಿ, ಸಬರಮತಿ ನದಿಯು ರಾಜಸ್ಥಾನದ ಉದಯಪುರ ಜಿಲ್ಲೆಯ ಅರಾವಳಿ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಸೊ ಇಲ್ಲಿ ನದಿಗಳ ಉಗಮ ಸ್ಥಾನ ಮತ್ತು ಯಾವ ನದಿಗೆ ಯಾವ ನದಿ ಉಪನದಿ ಇವೆಲ್ಲವನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೋಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪಿಸಿದವರು ಯಾರು? ಇದಕ್ಕೆ ಎರಡು ಆನ್ಸರ್ ರಾಜಾರಾಮ್ ಮೋಹನ್ ರಾಯ್. ನೋಡಿ, ರಾಜಾರಾಮ್ ಮೋಹನ್ ರಾಯ್ರವರು 1825ರಲ್ಲಿ ಕೋಲ್ಕತ್ತಾದಲ್ಲಿ ವೇದಾಂತ ಕಾಲೇಜನ್ನು ಸ್ಥಾಪಿಸಿದರು. ಈ ವೇದಾಂತ ಕಾಲೇಜ್ ಭಾರತೀಯ ಶಿಕ್ಷಣ ಮತ್ತು ಪಾಶ್ಚಿಮಾತ್ಯ ವಿಜ್ಞಾನ ಎರಡರಲ್ಲೂ ಕೋರ್ಸನ್ನು ಒದಗಿಸುವ ಗುರಿಯನ್ನು ಹೊಂದಿತ್ತು. ಹಾಗೆ ರಾಜಾರಾಮ್ ಮೋಹನ್ ರಾಯ್ರವರು 1814ರಲ್ಲಿ ಆತ್ಮೀಯ ಸಭಾವನ್ನು ಸ್ಥಾಪಿಸ್ತಾರೆ. ನಂತರ ಇದು 1828ರಲ್ಲಿ ಬ್ರಹ್ಮ ಸಮಾಜವಾಗಿ ರೂಪುಗೊಳ್ಳುತ್ತೆ. ಸೊ ಇಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ ಸಮಾಜ ಇವೆಲ್ಲ ಯಾವಾಗ ಸ್ಥಾಪನೆ ಆಯಿತು ಮತ್ತು ಯಾರು ಸ್ಥಾಪನೆ ಮಾಡಿದ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಯಾವ ದೇಶವು ಚೀನಾದ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಿಂದ
ಹಿಂದೆ ಸರಿಯಲು ನಿರ್ಧರಿಸಿದೆ? ಇದಕ್ಕೆ ರೈಟ್ ಆನ್ಸರ್ ಪನಾಮ. ನೆಕ್ಸ್ಟ್ ಕ್ವಶನ್, ಭಾರತದ ಪೂರ್ವ ಕರಾವಳಿಯ ಬಯಲು ಎಲ್ಲಿದೆ? ಇದಕ್ಕೆ ರೈಟ್ ಆನ್ಸರ್ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ. ನೆಕ್ಸ್ಟ್ ಕ್ವಶನ್, 93ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಯಾವ ಲೇಖನವನ್ನು ಸೇರಿಸಲಾಗಿದೆ? ಇದಕ್ಕೆ ರೈಟ್ ಆನ್ಸರ್ 43(b)ನೇ ವಿಧಿ. ನೋಡಿ, ನಮ್ಮ ಭಾರತ ಸಂವಿಧಾನದ 97ನೇ ಸಾಂವಿಧಾನಿಕ ತಿದ್ದುಪಡಿಯಲ್ಲಿ ಸಹಕಾರಿ ಸಂಘಗಳು ಎಂಬ ಶೀರ್ಷಿಕೆಯನ್ನು ಹೊಸ ಭಾಗದಲ್ಲಿ ಅಂದರೆ 9(b)ನೇ ಭಾಗದಲ್ಲಿ ಸೇರಿಸಲಾಗುತ್ತೆ. ನಮ್ಮ ಭಾರತ ಸಂವಿಧಾನದ 9ನೇ ಭಾಗ ಪಂಚಾಯಿತಿಗಳ ಬಗ್ಗೆ ಹೇಳುತ್ತೆ, ಹಾಗೆ 9(a)ನೇ ಭಾಗ ಮುನ್ಸಿಪಾಲ್ಟಿಗಳ ಬಗ್ಗೆ ಹೇಳುತ್ತೆ, ಹಾಗೆ 9(b)ನೇ ಭಾಗ ಸಹಕಾರಿ ಸಂಘಗಳ ಬಗ್ಗೆ ಹೇಳುತ್ತೆ. ಇವೆಲ್ಲ ನಿಮಗೆ ಗೊತ್ತಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಕಂಡುಬರುವಂತಹ ಸಿದ್ಧಿಯಂತಹ ಆಕೃತಿ ಅಥವಾ ಅಲಂಕೃತಿ ಪ್ರವೇಶದ ಗೋಪುರಗಳನ್ನು ಏನೆಂದು ಕರೆಯುತ್ತಾರೆ? ಇದಕ್ಕೆ ರೈಟ್ ಆನ್ಸರ್ ವಿಮಾನ ಅಥವಾ ಕಳಶಂ. ಹಾಗೆ ನಮ್ಮ ಭಾರತ ಸಂವಿಧಾನದ 32ನೇ ವಿಧಿಯ ಮೇಲೆ ಒಂದು ಕ್ವಶನ್ನ ಕೇಳಲಾಗಿತ್ತು. ನಮ್ಮ ಭಾರತ ಸಂವಿಧಾನದ 32ನೇ ವಿಧಿ ಕಾನೂನುಬದ್ಧ ಪರಿಹಾರ ಹಕ್ಕಿನ ಬಗ್ಗೆ ಹೇಳುತ್ತೆ. ಹಾಗೆ ಇಲ್ಲಿ ನಮ್ಮ ಮೂಲಭೂತ ಹಕ್ಕಿಗಳಿಗೆ ಏನೇ ವೈಲೆಂಟ್ ಆದರೂ ನಾವು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಿಗೆ 5 ರಿಟ್ಗಳನ್ನು ಸಲ್ಲಿಸ್ಬೋದು. ಹಾಗೆ ಅಂಬೇಡ್ಕರ್ ಅವರು ಈ 32ನೇ ವಿಧಿಗೆ ಆತ್ಮ ಮತ್ತು ಹೃದಯ ಅಂತ ಕರೆದಿದ್ದಾರೆ.